ನಮಸ್ಕಾರ ವೀಕ್ಷಕರೇ, ಮನಸ್ಸೆಂಬ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾವಿತ್ರಿ. ಸಾಮಾನ್ಯವಾಗಿ ನಾವು ಈ ರೀತಿಯ ಮಾತುಗಳನ್ನ ಕೇಳಿರ್ತೀವಿ. ನನ್ನ ಮನಸ್ಸು ಸರಿಗಿಲ್ಲ, ಈ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರ್ತಿಲ್ಲ, ನನ್ನ ಮನಸ್ಸು ಸರಿ ಆಗೋವರೆಗೂ ನನ್ನ ಮಾತಾಡಿಸ್ಬೇಡ. ಈ ರೀತಿ ಮಾತುಗಳನ್ನ ನಾವು ಬೇರೆಯವರಿಂದ ಕೇಳಿರ್ತೀವಿ, ಬೇರೆಯವ್ರಿಗೆ ನಾವು ಕೂಡ ಹೇಳಿರ್ತೀವಿ. ಹಾಗಾದರೆ ಮನಸ್ಸು ಅಂದರೆ ಏನು? ಮನಸ್ಸು ಅಂದರೆ ಏನು? ಮನಸ್ಸನ್ನು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೋಬೇಕು? ಅದರ ಆಲೋಚನೆಗಳನ್ನು, ಅದರ ಭಾವಗಳನ್ನು, ಉದ್ವೇಗಗಳನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೋಬೇಕು? ಅದ್ರ ಜೊತೆಗೆ ಒಂದು ಮಗುವಿನ ಮನಸ್ಸನ್ನು ನಾವು ಹೇಗೆ ಅರ್ಥಕೋಬೇಕು? ಈಗ ಒಂದು ಮಗು ಅಳ್ತಿದೆ ಅಥವಾ ನಗ್ತಿದೆ ಅಂದರೆ ಆ ಮಗುವಿನ ಮನಸ್ಸಿನಲ್ಲಿ ಏನು ನಡೀತಿದೆ ಅನ್ನೋದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಶ್ರೀಧರ್ ಅವರು. ಅವರ ಬಾಯಿಂದಾನೇ ಈ ಮನಸ್ಸಿನ ಒಂದು ಅರ್ಥವನ್ನ ತಿಳ್ಕೊಳ್ಳಿ. ಮನಸ್ಸು ಏನಿರ್ಬೋದು, ಅದರ ಉದ್ದೇಶಗಳೇನು, ಅದು ಸಾಮರ್ಥ್ಯಗಳ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ ಕಾಣುತ್ತೆ. ಏನು ಶಕ್ತಿ ಅಂದರೆ ಅದಕ್ಕೆ ತಕ್ಕಂತಹ ಉತ್ತರಗಳು ಸಿಕ್ಕತ್ತೆ. ಮನಸ್ಸು ಕೆಡತ್ತೆ ಅಂದಾಗ ಏನನ್ನ ಅರ್ಥ ಮಾಡ್ಕೊಳ್ಬೇಕು, ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು, ನಮ್ಮ ಮನಸ್ಸು ಯಾವಾಗಲೂ ತಿಳಿಯಾಗಿರೋದಕ್ಕೆ ಏನೇನು ಮಾಡಬೇಕು. ವೀಕ್ಷಕರೇ ನಮಸ್ಕಾರ. ನಮ್ಮೆಲ್ರಿಗೂ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಗ ಅಂತ ಕರೆಯೋಣವ, ದೇಹದ ಭಾಗ ಅಂತ ಕರೆಯೋಣವ, ಅಥವಾ ಒಂದು ಸ್ಥಿತಿ ಅಂತ ಕರೆಯೋಣವ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಇದೇ. ಎಲ್ಲರಲ್ಲೂ ಒಂದು ವಿಶೇಷವಾಗಿರುವಂತಹ ಒಂದು ಸ್ಥಿತಿ ಇದೆ ಅಂತ ಹೇಳೋದೇ ಜಾಸ್ತಿ. ಏನಪ್ಪ ಅದು ಅಂದಾಗ ಮನಸ್ಸು ಅಂತ ಬಂದುಬಿಡುತ್ತೆ. ಹಾಗಾದರೆ ಮನಸ್ಸು ಏನಿರ್ಬೋದದು? ಮನಸ್ಸಿಗೆ ತನ್ನದೇ ಆದ ಒಂದು ಸ್ಥಿತಿ ಇದೆಯಾ? ಮನಸ್ಸಿಗೆ ಯಾವುದಾದ್ರೂ ಒಂದು ಸ್ಥಾನ ಇದೆಯಾ ದೇಹದಲ್ಲಿ? ಅಥವಾ ಮನಸ್ಸು ಈಗ ಹುಟ್ಟಿ ಆಮೇಲೆ ಅದು ತಕ್ಷಣದಲ್ಲಿ ಕಣ್ಮರೆಯಾಗತ್ತಾ? ಪ್ರಶ್ನೆಗಳು ನೂರಾರು. ಆದರೆ ನನ್ನ ಮನಸ್ಸಿಗೆ ಈ ಕ್ಷಣದಲ್ಲಿ ಬರ್ತಾ ಇರೋ ಒಂದು ಪದ ಅಂದರೆ, ನಮ್ಮ ಮನಸ್ಸು ಒಂದು ಅಕ್ಷಯ ಪಾತ್ರೆ ಇದ್ದ ಹಾಗೆ. ಯಾಕೆ ಅಕ್ಷಯ ಪಾತ್ರೆ ಇದ್ದ ಹಾಗೆ ಅಂದರೆ, ಅದು ಖಾಲಿನೂ ಮಾಡ್ಬೋದು, ಆದರೆ ಖಾಲಿ ಆಗ್ತಾಯಿದೆ ಅನ್ನೋದಕ್ಕೆ ಏನಾದರೂ ಒಂಚೂರು ಉಳಿಸ್ಕೊಂಡ್ರೆ ಅದರಿಂದ ಮತ್ತಷ್ಟು ಹೊಸದು ಹುಟ್ಕೊಳ್ಳುತ್ತೆ. ಅದು ಆಹಾರದ ವಿಷಯ ಆಗಿರ್ಬೋದು. ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಮನಸ್ಸು ಅಂತ ಅಂದಾಗ ಅದೊಂದು ಸ್ಥಿತಿ, ಅದೊಂದು ಶಕ್ತಿ, ಅದೊಂದು ಬಲ, ಅದೊಂದು ಸಾಮರ್ಥ್ಯ ಅಂತೆಲ್ಲ ಹೇಳ್ಕೊಂಬರ್ಬೋದು. ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಅದು ವಿತರಣೆಯಾಗುತ್ತೆ, ಅದರ ಉದ್ದೇಶಗಳೇನು, ಇಂತಹ ನೂರಾರು ಪ್ರಶ್ನೆಗಳು ನಿಮ್ಮಲ್ಲಿ ಬರ್ತಾನೆ ಇರುತ್ತೆ. ಬಹುಶಃ ವೀಕ್ಷಕರಲ್ಲಿ ಈಗಾಗಲೇ ತಮ್ಮದೇ ಆದಂತಹ ಭಾವನೆಗಳು ಮೂಡಿರಬಹುದು, ಪ್ರಶ್ನೆಗಳು ಮೂಡಿರಬಹುದು. ಹೌದು, ಮನಸ್ಸು ಅಂದರೆ ಏನಿರಬಹುದು? ಕೆಲವರ ಪ್ರಕಾರ ಮನಸ್ಸು ಹೃದಯದಲ್ಲಿದೆ, ಮನಸ್ಸು ತಲೆಯಲ್ಲಿದೆ ಅನ್ನುವಂತಹ ವಿವರಣೆಗಳು ಬರ್ಬೋದು. ಆದರೆ ಮನಃಶಾಸ್ತ್ರ, ನಾನು ಮನೋವಿಜ್ಞಾನಿಯಾಗ ಮಾತನ್ನು ಹೇಳಬೇಕಾಗ್ತದೆ. ಮನಸ್ಸು ಅನ್ನುವಂತಹ ಒಂದು ಸಾಮರ್ಥ್ಯ, ಗುಣ ಅಥವಾ ಸ್ಥಿತಿ ಮಿದುಳಿನ ಕಾರ್ಯಾಚರಣೆಯ ಮೂಲಕ ಕಾಣಿಸ್ಕೊಳ್ಳುತ್ತೆ. ಹೇಗೆ ಹೇಳ್ತೀರಿ ಅಂತ ಕೇಳಲೂಬಹುದು. ಹಾಗಿದ್ದರೆ ಮಿದುಳೇ ಮನಸ್ಸಲ್ವಾ? ಮೈಂಡ್ ಅಂದ್ಬಿಡ್ತಾರೆ. ಎಷ್ಟೋ ಸತಿ ನೆವರ್ ಮೈಂಡ್ ಅಂತನೂ ಅಂತಾರೆ, ಔಟ್ ಆಫ್ ಮೈಂಡ್ ಅಂತಲೂ ಕರೀತಾರೆ, ಅವನಿಗೆ ಮೈಂಡ್ಲೆಸ್ ಅಂತಲೂ ಹೇಳ್ತಾರೆ. ಅಂದರೆ ಈ ಮೈಂಡ್ ಅನ್ನೋ ಒಂದು ಪದನ ಎಷ್ಟೋ ಸತಿ ಯಾವುದೋ ಒಂದು ಸ್ಥಿತಿಗೋ, ಯಾವುದೋ ಒಂದು ಕಾರ್ಯಕ್ಕೋ, ಯಾವುದೋ ಒಂದು ಕ್ರಿಯೆಗೋ ಹಾಕೋದು ಅಥವಾ ಬಳಸೋದು, ಅದನ್ನು ವಿವರಿಸೋದಕ್ಕೆ ಸಾಮಾನ್ಯ. ಮನಸ್ಸು ಹೇಗೆ ಮೂಡತ್ತೆ? ಮಕ್ಕಳಲ್ಲಿ ಈಗಷ್ಟೇ ಹುಟ್ಟಿರೋ ಮಗು ಒಂದು ನಗೆ ಮುಖ ಕೊಡುತ್ತೆ, ಕೈಕಾಲುಗಳನ್ನ ಆಡಿಸುತ್ತೆ. ಕೈಕಾಲು ಆಡಿಸುತ್ತೆ, ಅದು ಸಹಜ ಅಂತ ನೀವು ಹೇಳ್ಬೋದು. ಬೆಳೀತಾ ಬೆಳೀತಾ ಮಗುವಿನ ಮನಸ್ಸು ಅಂತ ಕಾಣುತ್ತೆ. ಓ, ನನ್ನ ನೋಡಿ ನಕ್ತು ಹೆಮ್ಮೆ ಪಡ್ತಾರೆ ತಾಯಿ. ತಂದೆ ನೋಡಿ ಎತ್ಕೊಂಡು ಮುದ್ದಾಡಿಸಿದಾಗ ಮಗುವಿನ ಪ್ರತಿಕ್ರಿಯೆ ಬೇರೆ ರೀತಿಯಲ್ಲಿ ಇರುತ್ತೆ. ತಿರ್ಗಾ ಗೆಲುವಿನ ಮುಖ ಕಾಣುತ್ತೆ. ಏನೋ ಸಂಕೋಚ ಆಯಿತೋ, ಏನೋ ಮತ್ತೊಂದಾಯಿತು, ಮಗು ಅಳಕ್ಕೆ ಶುರು ಮಾಡುತ್ತೆ. ಆಗ ನಾವು ಮಗುವೇ ಕಳ್ತಾ ಇದ್ದೀವಿ, ಅದಕ್ಕೆ ಹೊಟ್ಟೆ ಹಶ್ವಾಗಿದೆಯಾ ಅಥವಾ ಇನ್ನೊಂದಾಗಿದೆಯಾ, ಏನೋ 10 ಪ್ರಶ್ನೆಗಳು. ಅದಕ್ಕೆ ತಕ್ಕಂತಹ ಉತ್ತರಗಳು ಸಿಕ್ಕತ್ತೆ, ಸಮಾಧಾನವೂ ಸಿಕ್ಕತ್ತೆ, ಒಮ್ಮೊಮ್ಮೆ ಸಿಕ್ಕದಿರೂ ಇರಬಹುದು. ಇನ್ನು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಏನು ಮನಸ್ಸಿದ್ರೆ ಮಾರ್ಗ? ಏನಕ್ಕೆ ಅನ್ವಯಿಸಬಹುದು ಇದು ಮನಸ್ಸಿದ್ರೆ ಮಾರ್ಗ? ಏನೋ ಒಂದು ಕೆಲಸ ಮಾಡಬೇಕು, ಆ ಕೆಲಸ ಮಾಡೋ ಶಕ್ತಿ ನಿನಗಿದೆ, ಆದರೆ ಅದರ ರೀತಿ ಗೊತ್ತಿಲ್ಲ,
ಆದ್ದರಿಂದ ಸರಿಯಾದ ರೀತಿ ಉಪಯೋಗಿಸ್ಕೊಂಡ್ರೆ ನಿನ್ನ ಮನಸ್ಸಿನ ಮೂಲಕ ಆ ಮಾರ್ಗದಲ್ಲಿ ನೀನು ಹೋಗ್ಬೋದು, ಬೇಕಾದದನ್ನ ನೀನು ಪಡಿಬೋದು. ಇನ್ನೊಮ್ಮೆ ಹೇಳ್ತಾರೆ, ಅಯ್ಯಪ್ಪ ತುಂಬ ಕಠಿಣ ಮನಸ್ಸಿನವರಪ್ಪ. ಇನ್ನೊಬ್ಬನಿಗೆ ಹೇಳ್ತಾರೆ ಗಟ್ಟಿ ಮನಸ್ಸು. ನೋಡಿ ಎಂಥ ಗಟ್ಟಿ ಮನಸ್ಸು ಮಾಡಿ ಕ್ರಿಕೆಟ್ ಮ್ಯಾಚ್ ಗೆದ್ದುಬಿಟ್ರು ಅವರು. ಒಟ್ಟಾರೆ ಮನಸ್ಸಿನ ಬಗ್ಗೆ ನಾವು ಹೀಗೆ ಆಲೋಚನೆ ಮಾಡ್ತಾ ಹೋದಾಗ ಮನಸ್ಸು ನಮ್ಮ ಬದುಕಿಗೆ ಬೇಕಾಗಿರುವಂತಹ ಅಗತ್ಯ ಮಾನಸಿಕತೆಯನ್ನು ಕೊಡುತ್ತೆ, ಮಾನಸಿಕ ಶಕ್ತಿಯನ್ನು ಒದಗಿಸ್ಕೊಡುತ್ತೆ. ಅದು ಸಾಮರ್ಥ್ಯಗಳ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ ಕಾಣುತ್ತೆ. ಏನು ಶಕ್ತಿ ಅಂದರೆ ಬುದ್ಧಿಶಕ್ತಿ, ವಿಚಾರ ಮಾಡೋ ಶಕ್ತಿ, ಆಲೋಚನೆ ಮಾಡೋ ಶಕ್ತಿ, ಆಕ್ರೋಶದ ಶಕ್ತಿ, ಆಕ್ರಮಣಕಾರಿ ಮಾಡುವಂತಹ ಶಕ್ತಿ, ಹೊಟ್ಟೆ ಕಿಚ್ಚಿನ ಶಕ್ತಿ. ಅಂದರೆ ನಾವು ಏನೇನು ನಮ್ಮ ವರ್ತನೆಗಳಲ್ಲಿ ನಾವು ಪ್ರಕಟಪಡಿಸ್ತೀವೋ, ನಡೆನುಡಿಗಳ ಮೂಲಕ ಪ್ರಕಟಪಡಿಸ್ತೀವೋ, ಅವುಗಳ ಹಿನ್ನೆಲೆಯಲ್ಲಿ ಒಂದು ಮನಸ್ಸು ಅನ್ನೋ ಒಂದು ಸ್ಥಿತಿ ಇರುತ್ತೆ. ಅದನ್ನು ಮಾನಸಿಕತೆ ಅಂತಲೂ ಕರೀತಾರೆ. ಮನೋವಿಜ್ಞಾನ ಈ ಒಂದು ಸ್ಥಿತಿಯ ಬಗ್ಗೆ ತುಂಬ ಆಳವಾಗಿ ಕಳೆದ 100 ವರ್ಷಗಳಿಂದ ವೈಜ್ಞಾನಿಕ ಸ್ವರೂಪದ ಅಧ್ಯಯನಗಳನ್ನು ಮಾಡಿದೆ. ಮನಸ್ಸಿನ ನಾನಾ ಆಯಾಮಗಳು ಯಾವುದು, ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಮನಸ್ಸಿನ ಮೂಲ ಯಾವುದು, ಮನಸ್ಸು ಕೆಡತ್ತೆ ಅಂದಾಗ ಏನನ್ನು ಅರ್ಥ ಮಾಡ್ಕೋಬೇಕು, ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು, ನಮ್ಮ ಮನಸ್ಸು ಯಾವಾಗಲೂ ತಿಳಿಯಾಗಿರೋದಕ್ಕೆ ಏನೇನು ಮಾಡಬೇಕು, ಹೀಗೆ ನಮ್ಮ ಬದುಕಿಗೆ ಸಂಬಂಧಪಟ್ಟಂತಹ ನೂರಾರು ವಿಷಯಗಳು, ಸಾವಿರಾರು ಸಂಗತಿಗಳು, ಪ್ರಸಂಗಗಳು, ಇವುಗಳು ನಮ್ಮ ಮನಸ್ಸಿನ ಶಕ್ತಿ ಯಾವುದು, ಅದರ ಆಧಾರ ಯಾವುದು ಅನ್ನುವಂತಹ ಮಾಹಿತಿಗಳನ್ನು ವೈಜ್ಞಾನಿಕ ಪ್ರಯೋಗಗಳ ಮೂಲಕ ಒದಗಿಸ್ಕೊಟ್ಟಿದೆ. ನಾವು ಸಣ್ಣ ಉದಾಹರಣೆ ತಗೊಳ್ಳೋಣ. ಒಂದು ಮಗು ಶಾಲೆಗೆ ಹೋಗುತ್ತೆ ಮೊದಲನೇ ದಿನ ಹೋದಾಗ ಅಳತ್ತೆ. ಮಾರನೇ ದಿನ ನಾನು ಶಾಲೆಗೆ ಹೋಗಲ್ಲ ಅಂತಲೂ ಹೇಳ್ಬೋದು. ಕೆಲವು ಮಕ್ಕಳು ಹಠ ಹಿಡಿಬೋದು. ಇನ್ನು ಕೆಲವು ಮಕ್ಕಳು ನಾಳೆ ಯಾವಾಗ ಬರುತ್ತಪ್ಪ, ಯಾವಾಗ ಶಾಲೆಗೆ ಹೋಗಲಿ ಅನ್ನೋವಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ಬೋದು. ಈ ಸಣ್ಣ ಉದಾಹರಣೆ ಅಂದರೆ ಶಿಕ್ಷಣ ಪ್ರಾರಂಭ ಆಗೋ ಒಂದು 3 ವರ್ಷನೋ 3.5 ವರ್ಷನೋ ಇವತ್ತಿನ ದಿನಗಳಲ್ಲಿ ಕಿಂಡರ್ಗಾರ್ಟನ್ ಅನ್ನುವಂತಹ ಒಂದು ಶಾಲಾ ವ್ಯವಸ್ಥೆ ಇದೆ, ಅಥವಾ ಪ್ರೀ ಪ್ರೈಮರಿ ಸ್ಕೂಲ್ ಅಂತ ಕೂಡ ಕರೀತಾರೆ, ಶಿಶು ವಿಹಾರ ಅಂತ ಕರೀತಾ ಇದ್ದಂತಹ ಒಂದು ಕಾಲ ಇತ್ತು. ಏನಾಗತ್ತೆ ಮಕ್ಕಳಿಗೆ, ಮನೆಯಲ್ಲಿ 2-3 ವರ್ಷ ತಾಯಿ ತಂದೆಯ ಪೋಷಣೆಯಲ್ಲಿ, ಪಾಲನೆಯಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿದ ಮಗು ಆಗಷ್ಟೇ ಮಾತಾಡೋದನ್ನು ಕಲ್ತಿರುತ್ತೆ. ಇನ್ನೊಂದು ವಿಷಯ ಇಲ್ಲಿ ಹೇಳ್ತೀನಿ ವೀಕ್ಷಕರೇ, ಮಾತು ನಾವು ಆಡುವ ಪರಿಸರದಿಂದ ಬರುತ್ತೆ. ನಾವು ಏನು ಮಾತನ್ನು ಆಡ್ತೀವೋ ಮನೆಯಲ್ಲಿ ಹಿರಿಯರು, ತಂದೆ ತಾಯಿಗಳು ಅಥವಾ ಮನೆಯ ಮಂದಿ, ಅದು ಮಗು ಕಲಿಯುತ್ತೆ, ಕೇಳಿಸ್ಕೊಂಡು ಅನುಕರಣೆ ಮಾಡಿ ಕಲಿಯುತ್ತೆ. ಯಾವ ವಯಸ್ಸಿನಲ್ಲಿ ಕಲಿಯೋಕ್ಕೆ ಶುರು ಮಾಡುತ್ತೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು, 9 ತಿಂಗಳಷ್ಟೊತ್ತಿಗೆ ಮಗುವಿನ ಬಾಯಿಂದ 4-6 ಅರ್ಥಪೂರ್ಣ ಶಬ್ದಗಳು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಆ ಅರ್ಥಪೂರ್ಣ ಅಂತ ಒಂದು ಪದ ಬಳಸೋದ್ನಲ್ಲ, ಅದು ಮನಸ್ಸಿನ ಸೂಚನೆ, ಪರಿಸರದಿಂದ ಕಲ್ತಿರುತ್ತೆ. ಇನ್ನೂ ಹಾಗೆ ಮುಂದುವರೆದು 18 ತಿಂಗಳಾಗೋ ಅಷ್ಟೊತ್ತಿಗೆ ಆ ಮಗುವಿಗೆ ಒಂದು ವಾಕ್ಯವನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಇರುತ್ತೆ. ಅಂದರೆ ನನಗೆ ಹಾಲು ಬೇಕು ಅಂತಂದರೆ ಹಾಲಿನ ಬಾಟಲನ್ನ ತೋರಿಸ್ಬೋದು, ಪಾತ್ರೆನ ತೋರಿಸ್ಬೋದು, ಮತ್ತೊಂದನ್ನು ತೋರಿಸಿ ನಿಮಗೆ ಸೂಚನೆ ಕೊಡುತ್ತೆ, ನನಗಿದು ಬೇಕು. ಅಂದರೆ ಆಗಲೇ ಮನಸ್ಸಿನ ಒಂದು ಸ್ವರೂಪ ಸ್ಪಷ್ಟವಾಗಿದೆ. ಪರಿಸರದಲ್ಲಿ ಏನೋ ಇದೆ, ಅದು ನನಗೆ ಬೇಕು, ಅದರಿಂದ ನನ್ನ ಶಕ್ತಿಯನ್ನಾಗಲಿ ಅಥವಾ ನನ್ನ ಹಸಿವನ್ನಾಗಲಿ ನೀಗಿಸ್ಕೋಬೋದು, ಕಲಿಯುತ್ತೆ. ಇನ್ನು 36 ತಿಂಗಳಿಗೆ ಮಗು ಸಂಪೂರ್ಣವಾಗಿ ಒಂದು ಭಾಷೆಯನ್ನು ತನ್ನ ಇಚ್ಛೆಯಂತೆ ತನಗೆ ಬೇಕಾದದ್ದನ್ನು ಭಾಷೆಯ ಮೂಲಕ ಪ್ರಕಟಿಸುತ್ತೆ. ಆದ್ದರಿಂದನೇ ಸಾಮಾನ್ಯ 3 ವರ್ಷದ ಅವಧಿಯಲ್ಲಿ, 3 ವರ್ಷ ತುಂಬಿದ ಸಮಯದಲ್ಲಿ ಮಗುವನ್ನು ಕಲಿಕೆಗೆ ನೀವು ಸೇರಿಸ್ಬೋದು, ಕಲಿಯುವ ಪ್ರಯತ್ನಗಳನ್ನು ಮಾಡ್ಬೋದು. ಅಂದರೆ ಶಿಶುವಿಹಾರ ಆಗಲಿ ಅಥವಾ ಕಿಂಡರ್ಗಾರ್ಟನ್ ಆಗಲಿ ಅಥವಾ ಶಾಲೆ ಏನು ಕರಿತೀರೋ ಅದು ಕರೀರಿ, ಇಲ್ಲ ಮನೆಯಲ್ಲೇ ಪಾಠ ಹೇಳ್ಕೊಡೋವಂತಹ ಪೋಷಕರಿದ್ದು ಒಂದು ವ್ಯವಸ್ಥೆ ಇದ್ದರೆ ಅಲ್ಲಿ ಕಲಿಯುತ್ತೆ. ಅಂದರೆ 36 ತಿಂಗಳು 3 ವರ್ಷ ಆಗುವಷ್ಟೊತ್ತಿಗೆ ಮಗುವಿನಲ್ಲಿ ಒಂದು ಮಾನಸಿಕ ಸ್ಥಿತಿ ಅನ್ನೋದು ಉಂಟಾಗಿರುತ್ತೆ. ಏನಿರುತ್ತೆ ಈ ಮಾನಸಿಕ ಸ್ಥಿತಿಯಲ್ಲಿ? ಮನೆಯಲ್ಲಿ ಬೆಳೆಯುವ ರೀತಿ, ಆಹಾರನ ಸೇವಿಸೋ ರೀತಿ, ತಂದೆ ತಾಯಿಗಳ ಅಭಿಮಾನ, ವಾತ್ಸಲ್ಯ, ಕೋಪ, ಜಗಳ ಇತ್ಯಾದಿ ಎಲ್ಲ ಸಂಗತಿಗಳನ್ನು ಮಗು ತನ್ನ ತಲೆಯಲ್ಲಿ ತುಂಬಿಸ್ಕೊಳತ್ತೆ. ಅಂದರೆ ಮಗು ಒಂದು ಸಾಮಾಜಿಕ ಜೀವಿಯಾಗುತ್ತೆ. ಬಿಡಿ, ಇಷ್ಟೆಲ್ಲ ಯಾತಕ್ಕೆ ಬೇಕು?
ಮನಸ್ಸಿನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಇಷ್ಟೆಲ್ಲ ಬೇಕಾಗತ್ತೆ.